ನಮಸ್ಕಾರ. ಮಹಾಭಾರತದ ಕತೆ ಅಂದ್ರೇನೆ ಅಲ್ಲಿ ಅದೆಷ್ಟೋ ವೀರರಿದ್ದಾರೆ. ಆದ್ರೆ ಇವತ್ತು ನಾವು ಮಾತಾಡೋಕ್ ಪಾತ್ರ ಇದೆಯಲ್ಲ, ಇವರ ಕಥೆ ತುಂಬಾನೇ ವಿಶಿಷ್ಟ, ಮನಸ್ಸಿಗೆ ಹತ್ರ ಆಗುವಂಥದ್ದು. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಒಬ್ಬ ಯೋಧನ ಸಾವು ಆತನ ಗೆಲುವು ಆಗೋಕ್ ಹೇಗೆ ಸಾಧ್ಯ? ನೋಡಿ, ಇದೇ ವಿರೋಧಾಭಾಸದಾನ್ ಘಟೋತ್ಕಚನ ಕಥೆಯನ್ನ ಇಷ್ಟು ಅಸಾಧಾರಣ ಮಾಡಿರೋದು. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ, ಯಾರು ಈ ಘಟೋತ್ಕಚ ಅಂತ. ಬನ್ನಿ, ಈ ನಿಗೂಢ ಯೋಧನ ಕಥೆಯನ್ನ, ಆತನ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ಸೇರಿ ತಿಳಿದುಕೊಳ್ಳೋಣ. ಅವನ ಇಡೀ ಕಥೆಯ ತಿರುಳೆ ಅಡಗಿರೋದು ಆತನ ಅಂತ್ಯದಲ್ಲಿ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಅವನ ಆ ನಿರ್ಣಾಯಕ ಸಾವಿನಿಂದಲೇ ನಮ್ಮ ಈ ಪಯಣವನ್ನ ಶುರು ಮಾಡ್ಬೇಕು. ಸರಳವಾಗಿ ಹೇಳ್ಬೇಕು ಅಂದ್ರೆ ಘಟೋತ್ಕಚ ಒಬ್ಬ ಮಹಾನ್ ಯೋಧ. ಆತ ಕೇವಲ ತನ್ನ ದೈಹಿಕ ಶಕ್ತಿಗೆ ಮಾತ್ರ ಫೇಮಸ್ ಆಗಿರಲಿಲ್ಲ, ಬದಲಾಗಿ ತನ್ನ ಮಾಯಾಶಕ್ತಿ ಮತ್ತೆ ತನ್ನ ಕುಟುಂಬದ ಮೇಲಿದ್ದ ಅಪಾರ ಪ್ರೀತಿಗೆ, ನಿಷ್ಠೆಗೆ ಹೆಸರುವಾಸಿಯಾಗಿದ್ದ. ಆದ್ರೆ ಆತನ ಬಲಿದಾನಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಬಂತು? ಆ ಪ್ರಶ್ನೆಗೆ ಉತ್ತರ ಸಿಗೋದು ಅವನ ಹುಟ್ಟಿನಲ್ಲೇ. ಬನ್ನಿ, ಮೊದಲು ಅವನ ಹಿನ್ನೆಲೆ ಏನು ಅಂತ ನೋಡೋಣ. ಅವನ ಅಸಲಿ ಶಕ್ತಿಯ ಮೂಲವೇ ಅವನ ಈ ದ್ವಿಮುಖ ಪರಂಪರೆ. ಅಂದ್ರೆ ಆತ ಮಾನವಲೋಕಕ್ಕೂ ಸೇರಿದ್ದ, ಹಾಗೆ ರಾಕ್ಷಸ ಲೋಕಕ್ಕೂ ಸೇರಿದ್ದ, ಎರಡು ಲೋಕಗಳ ಯೋಧ ಆತ. ಘಟೋತ್ಕಚನ ಆ ಅದ್ಭುತ ಶಕ್ತಿಯ ರಹಸ್ಯ ಇರೋದು ಅವನ ತಂದೆ ತಾಯಿಗಳಲ್ಲಿ. ತಂದೆ ಪಾಂಡವರಲ್ಲೇ ಅತ್ಯಂತ ಬಲಶಾಲಿಯಾಗಿದ್ದ ಭೀಮ. ಇತ್ತ ತಾಯಿ ರಾಕ್ಷಸ ಕುಲದ ರಾಜಕುಮಾರಿ ಹಿಡಿಂಬೆ. ಮಾನವನ ಪರಾಕ್ರಮ ಮತ್ತು ರಾಕ್ಷಸರ ಮಾಯಾಶಕ್ತಿ, ಇವೆರಡರ ಸಮ್ಮಿಲನವೇ ಘಟೋತ್ಕಚ. ಗೊತ್ತಾ, ಅವನ ಹೆಸರು ಕೂಡ ತುಂಬಾನೇ ವಿಶಿಷ್ಟ. ಘಟ ಅಂದ್ರೆ ಮಡಿಕೆ ಅಥವಾ ಗಡಿಗೆ, ಉತ್ಕಚ ಅಂದ್ರೆ ತಲೆ. ಅವನ ಹೆಸರೇ ಅವನ ಆ ವಿಶಿಷ್ಟ ನೋಟದ ಬಗ್ಗೆ ಹೇಳುತ್ತೆ. ಸರಿ, ಅವನಿಗೆ ಇಂತಹ ಅದ್ಭುತ ಹಿನ್ನೆಲೆಯಿತ್ತು ಅನ್ನೋದು ಗೊತ್ತಾಯಿತು. ಹಾಗಾದ್ರೆ ಯುದ್ಧಭೂಮಿಯಲ್ಲಿ ಯಾವೆಲ್ಲ ಸಾಮರ್ಥ್ಯಗಳು ಅವನನ್ನ ಒಂದು ತಡೆಯಲಾಗದ ಶಕ್ತಿಯನ್ನಾಗಿ ಮಾಡಿತ್ತೋ? ಘಟೋತ್ಕಚ ಅಂದ್ರೆ ಆತ ಒಬ್ಬ ಯೋಧ ಅಲ್ಲ, ಆತನೇ ಒಂದು ಸೈನ್ಯ ಇದ್ದ ಹಾಗೆ. ಬೇಕು ಅಂದಾಗ ಬೆಟ್ಟದಷ್ಟು ದೊಡ್ಡ ಆಕಾರ ತಾಳೋದು, ಆಕಾಶದಲ್ಲಿ ಹಾರಾಡೋದು, ಮಾಯೆಯಿಂದ ಅದೃಶ್ಯನಾಗೋದು, ಈ ಎಲ್ಲ ಶಕ್ತಿಗಳು ಅವನನ್ನ ಪಾಂಡವರ ಒಂದು ಸೀಕ್ರೆಟ್ ವೆಪನ್ ರೀತಿ ಮಾಡಿತ್ತು. ನೋಡಿ, ಈ ಮಾತು ಅವನ ಶಕ್ತಿಯನ್ನ ಎಷ್ಟೋ ಸ್ಪಷ್ಟವಾಗಿ ಹೇಳುತ್ತೆ. ಅವನು ಯುದ್ಧಭೂಮಿಗೆ ಬಂದಿದ್ದಾನೆ ಅಂದ್ರೆ ಸಾಕು, ಶತ್ರು ಸೈನ್ಯದಲ್ಲಿ ಒಂದು ರೀತಿಯ ನಡುಕ ಶುರುವಾಗ್ಬಿಡ್ತಿತ್ತು. ಇದು ಅವನ ದೈಹಿಕ ಶಕ್ತಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಆತ ಎದುರಾಳಿಗಳ ಮೇಲೆ ಬೀರಿದ್ದ ಪ್ರಭಾವ. ಓಕೆ, ಈಗ ನಮಗೆ ಅವನ ಶಕ್ತಿ ಏನು, ಅವನ ಹಿನ್ನೆಲೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾದ್ರೆ ನಾವು ಕಥೆ ಶುರು ಮಾಡಿದ್ವಲ್ಲ, ಆ ಕುರುಕ್ಷೇತ್ರ ಯುದ್ಧದ ನಿರ್ಣಾಯಕ ಕ್ಷಣಕ್ಕೆ ವಾಪಸ್ ಹೋಗೋಣ. ಕೌರವರ ಹತ್ತಿರ ಒಂದು ಬ್ರಹ್ಮಾಸ್ತ್ರ ಇತ್ತು. ಅದರ ಹೆಸರು ವಾಸವಿ ಶಕ್ತಿ. ಇದು ಸಾಮಾನ್ಯ ಅಸ್ತ್ರ ಆಗಿರ್ಲಿಲ್ಲ, ಇಂದ್ರದೇವನೇ ಕೊಟ್ಟಿದ್ದ ವರ. ಆದರೆ ಇದನ್ನ ಒಂದೇ ಒಂದು ಸಾರಿ ಮಾತ್ರ ಬಳಸಬಹುದಾಗಿತ್ತು. ಇದೇ ಅಸ್ತ್ರ ಇಡೀ ಯುದ್ಧದ ಅಂತಿಮ ಸಂಘರ್ಷಕ್ಕೆ ವೇದಿಕೆಯನ್ನ ರೆಡಿ ಮಾಡ್ತು. ಇಲ್ಲೇ ನೋಡಿ, ಯುದ್ಧದ ಗತಿ ಸಂಪೂರ್ಣವಾಗಿ ಬದಲಾಗಿದ್ದು. ಕರ್ಣ ಆ ವಾಸವಿ ಶಕ್ತಿಯನ್ನ ಅರ್ಜುನನ ಮೇಲೆ ಪ್ರಯೋಗಿಸೋಕೆ ಅಂತಾನೆ ಕಾಪಾಡ್ಕೊಂಡ್ ಬಂದಿದ್ದ. ಅದೇ ಇತ್ತ ಘಟೋತ್ಕಚ ಕೌರವರ ಸೈನ್ಯವನ್ನ ಧ್ವಂಸ ಮಾಡ್ತಿದ್ದ. ಅವನ ಆರ್ಭಟ ನೋಡಿ ಹೆದರಿದ ದುರ್ಯೋಧನ ಈಗ್ಲೇ ಆ ಅಸ್ತ್ರವನ್ನ ಅವನ ಮೇಲೆ ಬಳಸುವಂತ ಕರ್ಣನ ಮೇಲೆ ಒತ್ತಡ ಹಾಕಿದ. ಬೇರೆ ದಾರಿನೇ ಇರ್ಲಿಲ್ಲ. ಕರ್ಣ ತನ್ನ ಆ ಅಮೂಲ್ಯ ಅಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗಿಸ್ಲೇಬೇಕಾಯಿತು. ಇದೇ ಗೇಮ್ ಚೇಂಜಿಂಗ್ ಮೂಮೆಂಟ್. ಘಟೋತ್ಕಚನ ಸಾವು ಸುಮ್ಮನೆ ಒಂದು ಸಾವಾಗಿರ್ಲಿಲ್ಲ. ಅದು ಚದುರಂಗದ ಆಟದಲ್ಲಿ ಎದುರಾಳಿಯನ್ನ ಸೋಲಿಸೋಕೆ ನಮ್ಮ ರಾಣಿಯನ್ನೇ ಬಲಿಕೊಟ್ಟ ಹಾಗೆ. ತನ್ನ ಪ್ರಾಣವನ್ನ ಕೊಟ್ಟು ಪಾಂಡವರ ಪ್ರಮುಖ ಯೋಧನಾದ ಅರ್ಜುನನನ್ನ ಕಾಪಾಡಿದ. ಅಷ್ಟೇ ಅಲ್ಲ, ಕೌರವರ ಗೆಲುವಿಗಿದ್ದ ಏಕೈಕ ಅಸ್ತ್ರವನ್ನೂ ಕೂಡ ನಿಷ್ಕ್ರಿಯಗೊಳಿಸ್ಬಿಟ್ಟ. ಅವನ ಒಂದು ತ್ಯಾಗ ಯುದ್ಧದ ಫಲಿತಾಂಶವನ್ನೇ ನಿರ್ಧರಿಸಿತು. ಆದ್ರೆ ಅವನ ಕತೆ ಕೇವಲ ಯುದ್ಧಭೂಮಿಗೆ ಸೀಮಿತವಾಗಿಲ್ಲ. ಅವನ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವನ ಪರಂಪರೆ ಅವನ ಮಗ ಬರಬರೀಕನ ಮೂಲಕ ಮುಂದುವರಿಯಿತು. ಬರಬರೀಕ ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂದ್ರೆ ಸ್ವತಃ ಶ್ರೀಕೃಷ್ಣನೇ ಆತನನ್ನ ಯುದ್ಧದಲ್ಲಿ ಭಾಗವಹಿಸದಂತೆ ತಡೆದ. ಯಾಕಂದ್ರೆ ಆತ ಒಬ್ಬನೇ ಇಡೀ ಯುದ್ಧದ ಫಲಿತಾಂಶವನ್ನ ಬದಲಿಸಬಲ್ಲವನಾಗಿದ್ದ. ಇವತ್ತಿಗೂ ಕೂಡ ರಾಜಸ್ಥಾನದಲ್ಲಿ ಅವನ ಶಿರಸ್ಸನ್ನ ಖಾಟೂ ಶಾಮ್ಜಿ ಅಂತ ಪೂಜಿಸಲಾಗುತ್ತೆ. ಇದು ಅವನ ವಂಶದ ಶಕ್ತಿಗೆ ಒಂದು ಸಾಕ್ಷಿ. ಅವನ ಪರಂಪರೆ ಕೇವಲ ಪುರಾಣ ಕಥೆಗಳಲ್ಲೇ ಮಾತ್ರ ಇಲ್ಲ, ಇವತ್ತಿಗೂ ಜೀವಂತವಾಗಿದೆ. ಮನಾಲಿಯಲ್ಲಿ ಒಂದು ದೇವಾಲಯವೇ ಇದೆ.
ಅಲ್ಲಿ ಅವನನ್ನು ರಕ್ಷಕ ದೇವತೆಯಾಗಿ ಪೂಜಿಸಲಾಗುತ್ತೆ. ಜನರು ಇಂದಿಗೂ ಅಲ್ಲಿಗೆ ಹೋಗಿ ಆಶೀರ್ವಾದ ಪಡೆದುಕೊಂಡು ಬರ್ತಾರೆ. ಕೊನೆಯದಾಗಿ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ವಾಸವಿ ಶಕ್ತಿಯಂತಹ ತಡೆಯಲಾಗದ ಅಸ್ತ್ರ ದೊಡ್ಡದ ಅಥವಾ ಘಟೋತ್ಕಚನ ಹಾಗೆ ಎಲ್ಲರೂ ನೆನಪಿಟ್ಕೊಳ್ಳುವಂತಹ ತ್ಯಾಗ ದೊಡ್ಡದ? ಈ ಒಂದು ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.